ಸೊ ಈಗ ಕಚೇರಿ ಕಡೆ ಬರೋದಾದರೆ ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ನ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ಕಿಗೆ ಅಡಾಪ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಮೊದಲು ಇನ್ಸ್ಟ್ರೂಮೆಂಟು ಈಸಿ ಅನಿಸ್ಬಿಡುತ್ತೆ, ಯಾಕಂದರೆ ಇಟ್ಟ ತಕ್ಷಣ ಸ್ವರ ಬಂದುಬಿಡುತ್ತೆ, ಖುಷಿ ಆಗಿಬಿಡುತ್ತೆ, ನುಡಿಸ್ಬಿಡ್ಬೋದಪ್ಪ ಅಂತ. ವೋಕಲ್ ಸ್ವಲ್ಪ ಕಷ್ಟ, ಫಸ್ಟ್ ಕ್ಲಾಸಿಗೆ ಬಂದ ತಕ್ಷಣ ಸೇರಲ್ಲ ಶ್ರುತಿ, ಆದರೆ ಇನ್ಸ್ಟ್ರೂಮೆಂಟಲ್ಲಿ ಇಟ್ಬಿಟ್ಟ ತಕ್ಷಣ ಬಂದುಬಿಡುತ್ತೆ, ಸೊ ಖುಷಿ ಆಗಿಬಿಡುತ್ತೆ. ಬಟ್ ಆಮೇಲೆ ಹೋಗ್ತಾ ಉಲ್ಟಾ ಆಗಿಬಿಡುತ್ತೆ. ವೋಕಲ್ ಈಸಿ ಆಗುತ್ತೆ, ಇನ್ಸ್ಟ್ರೂಮೆಂಟಲ್ಲಿ ಆ ಗಮಕ ಪೂರಿತವಾಗಿ ನುಡಿಸೋವಂಥದ್ದು ತುಂಬಾ ಕಷ್ಟ. ಅದು ಎಸ್ಪೆಷಲಿ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ಕು ಯಾವುದೇ ಒಂದು ಇನ್ಸ್ಟ್ರೂಮೆಂಟಲ್ಲಿ ನುಡಿಸೋದು ತುಂಬಾ ಕಷ್ಟ, ಯಾಕಂದರೆ ಆ ಗಮಕ, ಆ ಒಂದು ಕಂಪಿತ ಕೊಡಬೇಕು ಅಂದರೆ ಅದು ಅಷ್ಟು ನುರಿತವಾಗಿ ಸಾಧನೆ ಮಾಡಿ ಆ ಒಂದು ಪ್ರಜ್ಞಾವಂತಿಕೆನ ಪಡ್ಕೋಬೇಕು. ಅದರಲ್ಲೂ ಹೊಸ ಇನ್ಸ್ಟ್ರೂಮೆಂಟ್ನ ತಂದು ಅಡಾಪ್ಟ್ ಮಾಡಿಕೊಂಡು, ಯಾಕಂದರೆ ಎಲ್ಲವೂ ಹೊಸದೇ, ಏನೇ ಮಾಡಿದ್ರೂ ಅದು ಅವರೇ ಫಸ್ಟ್ ಮಾಡ್ತಾ ಇರ್ತಾರೆ. ನಮ್ಮ ಗುರುಗಳಾದ ಪೂಜ್ಯ ಪದ್ಮಶ್ರೀ ಮ್ಯಾಂಡೋಲಿನ್ ಯು ಶ್ರೀನಿವಾಸ್ ಸರ್ ಅವರು ಕೂಡ 5ನೇ ವರ್ಷದಲ್ಲಿ ಅವರಿಗೆ ಮ್ಯಾಂಡೋಲಿನ್ ಒಂದು ವಾದ್ಯ ಅವರಿಗೆ ಎಕ್ಸ್ಪೋಜರ್ ಸಿಗೋದು 5ನೇ ವರ್ಷದಲ್ಲಿ ತೊಗೊಂಡ್ರು. ಅವರು ಫಸ್ಟ್ ಕಚೇರಿ ಕೊಟ್ಟಿದ್ದು 8 9ನೇ ವರ್ಷದಲ್ಲಿ. ಫಸ್ಟು ಅವರು ನುಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅಕೌಸ್ಟಿಕ್ ಮ್ಯಾಂಡೋಲಿನಲ್ಲಿ. ಅಕೌಸ್ಟಿಕ್ ಮ್ಯಾಂಡೋಲಿನ್ನು ಮೇನ್ ಇನ್ಸ್ಟ್ರೂಮೆಂಟ್ ಅಲ್ಲ, 4 ಪೇರ್ಸ್ ಆಫ್ ಸ್ಟ್ರಿಂಗ್ಸ್, 8 ಸ್ಟ್ರಿಂಗ್ಗಳು ಬರುತ್ತೆ. ಅದು ಬರೀ ಪೋಷಣೆ ಮಾಡೋದಕ್ಕೆ ಅಥವಾ ಕಾರ್ಡ್ಸ್ಗಳು ಕೊಟ್ಕೊಂಡು ಯಾವುದೇ ಒಂದು ಮೇನ್ ಇನ್ಸ್ಟ್ರೂಮೆಂಟ್ ಅಥವಾ ವೋಕಲ್ಗೆ ಸಪೋರ್ಟ್ ಮಾಡೋದಕ್ಕೆ ಇರುವಂಥದ್ದು ವಾದ್ಯ ಆಗಿತ್ತು. ಅದನ್ನು ಅವರು ಫಸ್ಟು ಅಕೌಸ್ಟಿಕ್ ಮ್ಯಾಂಡೋಲಿಂದ 4 ಪೇರ್ಸ್ ಆಫ್ ಸ್ಟ್ರಿಂಗ್ಸಿಂದ 4 ಸ್ಟ್ರಿಂಗ್ಸ್ ಮಾಡಿದ್ರು. ಆವಾಗ ವೈಲಿನ್ ಆಗುತ್ತೆ ಹೆಚ್ಚು ಕಮ್ಮಿ. ಸೊ ಅವ್ರ ತಂದೆ ವೈಲಿನ್ ನುಡಿಸ್ತಾ ಇದ್ದರಿಂದ ನೀವು ಅದರಲ್ಲಿ ಹೇಳ್ಕೊಡಿ, ನಾನು ಮ್ಯಾಂಡೋಲಿನಲ್ಲಿ ನುಡಿಸ್ಕೋತೀನಿ ಅಂತ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ಪ್ರೋಸೆಸ್ಸು ಗಮಕ ತುಂಬ ಕಷ್ಟ ಅಕೌಸ್ಟಿಕ್ ಮ್ಯಾಂಡೋಲಿನಲ್ಲಿ ನುಡಿಸೋವಂಥದ್ದು. ಆವಾಗ ಅವ್ರಿಗೆ ಎಲೆಕ್ಟ್ರಿಕ್ ಗಿಟಾರ್ ಕಡೆಗೆ ಹೋಗ್ತಾರೆ. ಎಲೆಕ್ಟ್ರಿಕ್ ಗಿಟಾರ್ ಕಡೆ ನೋಡಿ, ಆ ಥರ ಸ್ಲೈಡಿಂಗು, ಆ ಥರ ಸಸ್ಟೆನೆನ್ಸ್ ಎಲ್ಲ ಬರಬೇಕಾದ್ರೆ ಎಲೆಕ್ಟ್ರಿಫಿಕೇಷನ್ ಬೇಕು ಅಂತ ಇಷ್ಟೆಲ್ಲ ರಿಸರ್ಚ್ ಮಾಡೋ ಅಷ್ಟೊತ್ತಿಗೆ ಮಿನಿಮಮ್ 2-2.5 ವರ್ಷ ಆಗೋಗುತ್ತೆ. ಸೊ ಎಲೆಕ್ಟ್ರಿಕ್ ಮ್ಯಾಂಡೋಲಿನ್ನ ತಂದು ಇನ್ನೂ ಒಂದು ಸ್ಥಾಯಿ ಎಕ್ಸ್ಟ್ರಾ ಹಾಕ್ಬೋದಲ್ಲ, ವೈಲಿನಲ್ಲಿ 4 ಇದೆ, ನಾವು ಯಾಕೆ ಇನ್ನೊಂದು ಎಕ್ಸ್ಟ್ರಾ ಸ್ಟ್ರಿಂಗ್ ಹಾಕಬಾರ್ದು ಅಂತ 5 ಸ್ಟ್ರಿಂಗ್ಸ್ ಮಾಡಿ ಅದೊಂದು ಯು ಶ್ರೀನಿವಾಸ್ ಮಾಡೆಲ್ ಅಂತಲೇ ಒಂದು ಮಾಡಿ ಆ ಒಂದು ಇನ್ಸ್ಟ್ರೂಮೆಂಟಿಗೆ ಒಂದು ಕಳೆ ಕೊಟ್ಟು ನೋಡಿ. ಇದೆಲ್ಲ ಆಗೋ ಅಷ್ಟೊತ್ತಿಗೆ 2.5 ವರ್ಷ 3 ವರ್ಷ ಆಗಿರುತ್ತೆ. ತಕ್ಷಣ ಫಸ್ಟ್ ಕಾನ್ಸರ್ಟ್ ಅಂದರೆ ಇನ್ಸ್ಟ್ರೂಮೆಂಟ್ ಕಾಯ್ತಾ ಇತ್ತು ಅಷ್ಟೇ, ಅವ್ರು ಕೈ ಇಡಲಿ ಅಂತ ಕಾಯ್ತಾ ಇತ್ತು. ಸೊ ತಕ್ಷಣ ಇನ್ಸ್ಟ್ರೂಮೆಂಟ್ ಮೇಲೆ ಕೈ ಇಟ್ಟ ತಕ್ಷಣ ಅವರು ಪ್ರಾರಂಭ ಮಾಡಿದಂಥದ್ದು. ಅವ್ರು ಇರೋ ತನಕ ಹಿ ನೆವರ್ ಲುಕ್ಡ್ ಬ್ಯಾಕ್. ಹಿ ವಾಸ್ ಎ ಲೆಜೆಂಡ್ರಿ ಮ್ಯೂಸಿಷಿಯನ್. ಆ ಮ್ಯಾಂಡೋಲಿನ್ಗೆ ಅವರ ಹೆಸರೇ ಸೇರ್ಕೊಂಡ್ಬಿಡ್ತು, ಮ್ಯಾಂಡೋಲಿನ್ ಯು ಶ್ರೀನಿವಾಸ್ ಅಂತಲೇ. ಇವತ್ತಿಲ್ಲ, ಅನ್ಫಾರ್ಚುನೇಟ್ಲಿ ಅವರಿಲ್ಲ ನಮ್ಮ ಮಧ್ಯ. ಬಟ್ ಅವ್ರ ಸಂಗೀತ ಅವರು ಕೊಟ್ಟು ಹೋಗಿರುವಂಥದ್ದು ಅದು 10 ಜನ್ಮಗಳು ಇನ್ನೂ ಇರುವಂತಹ ಸಂಗೀತ. ಅದು ಏನಕ್ಕಪ್ಪ ಹೇಳ್ತಾ ಇದ್ದೀನಿ ಅಂದರೆ, ನಾದಾಮೃತ ಸಾಮ್ರಾಟ್ ಪದ್ಮಶ್ರೀ ಮ್ಯಾಂಡೋಲಿನ್ ಯು ಶ್ರೀನಿವಾಸ್ ಅವಾರ್ಡ್ ಯಾರಿಗೆ ಕೊಡಬೇಕು ಅಂತ ಅಂದ್ಕೊಂಡಾಗ ನನಗೆ ಮೊದಲು ಮನಸ್ಸಿಗೆ ಬಂದಿದ್ದೆ ಸಂಪಗೋಡು ವಿಘ್ನರಾಜ್ ಅವರು. ಇವಾಗ ನಾನು ಏನೇನು ಹೇಳಿದ್ನೋ ಹೊಸ ಇನ್ಸ್ಟ್ರೂಮೆಂಟ್ ಮಾಡಿಫೈ ಮಾಡ್ಕೊಳ್ಳೋಕ್ಕೆ, ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ, ಕರ್ನಾಟಿಕ್ ಮ್ಯೂಸಿಕ್ಕಿಗೆ ತರಬೇಕಾದ್ರೆ ಅದು ನಾನಾ ರೀತಿಯಾಗಿ ವರ್ಕ್ ಮಾಡಬೇಕು. ಸೊ ಅದಷ್ಟನ್ನು ಮಾಡಿ ಈ ಒಂದು ಸುಮುಖ ವೀಣೆ ಅನ್ನುವಂಥ ಒಂದು ಹೊಸ ಇನ್ಸ್ಟ್ರೂಮೆಂಟ್ನ ನಮ್ಮ ಕರ್ನಾಟಿಕ್ ಕ್ಲಾಸಿಕ್ ಮ್ಯೂಸಿಕ್ ವರ್ಲ್ಡ್ಗೆ ಕೊಟ್ಟಿರುವಂತಹ ಸಂಪಗೋಡು ವಿಘ್ನರಾಜರಿಗೆ ಒಂದು ದೊಡ್ಡ ಕರತಾಡನ ಸಿಗಬೇಕು. ಈ ಇನ್ಸ್ಟ್ರೂಮೆಂಟ್ ಹೆಸರು ಸುಮುಖ ವೀಣೆ. ಮತ್ತು ಇವತ್ತು ಕಚೇರಿಗೆ ಬರೋದಾದರೆ ನಾದಾಮೃತ ಚಕ್ರವರ್ತಿ ಮೈಸೂರು ವಾಸುದೇವಾಚಾರ್ಯ ಅವಾರ್ಡು ನಿನ್ನೆ ತಾನೇ ನಮ್ಮ ಗುರುಗಳಿಗೆ RKP ಸರ್ ಅವರಿಗೆ ಸಲ್ಲಿಸಿರುವಂಥದ್ದು ನಾವು. ಸೊ ಇವತ್ತು ಮೊದಲನೆಯ ಒಂದು ಪೀಸ್ ವಾಸುದೇವಾಚಾರ್ಯರದೇ ತೊಗೊಂಡು ನುಡಿಸಿದಂಥದ್ದು, ಅದು ತುಂಬ ಆ್ಯಪ್ಟ್ ಆಗಿರುವಂಥದ್ದು ಆಗಿತ್ತು. ಪ್ರಣಮಾಮ್ಯಹಂ ಆ ಒಂದು ಗೌಳ ರಾಗದಲ್ಲಿ ತೊಗೊಂಡು ಪಟ ಅಂತ ಅದು ಸ್ವರ ಹಾಕ್ಕೊಂಡು ಬಂದಿದ್ದು, ಮತ್ತು ಇವರು 3 ಜನ ಪೋಷಣೆ ಮಾಡಿದಂತಹ ರೀತಿ ತುಂಬ ಅದ್ಭುತವಾಗಿತ್ತು. ಫಸ್ಟ್ ಪೀಸೇ ಒಂದು ಕಳೆ ಕಟ್ಬಿಡ್ತು ನಮ್ಮ ಕಚೇರಿಗೆ. 2ನೇದು ಸಾರಂಗ ನೋಡಿ, ಎಲ್ಲ ನೇಚರ್, ಮಯೂರ ಇದೆ, ಸಾರಂಗ ಇದೆ, ಎಲ್ಲವೂ ಹೆಸರುಗಳೇ ಚೆನ್ನಾಗಿದೆ ನೋಡಿ. ಆ ರಾಗ ದೇವತೆಗಳಿಗೆ ಹೆಸರು ಚೂಸ್ ಮಾಡಿರುವಂಥದ್ದೇ ನಮ್ಮ ಕರ್ನಾಟಿಕ್ ಮ್ಯೂಸಿಕ್ ಫೀಲ್ಡಲ್ಲಿ ಅಷ್ಟು ಅದ್ಭುತವಾದದ್ದು. ಸಾರಂಗವನ್ನು ತುಂಬ ಚೆನ್ನಾಗಿ ನುಡಿಸಿದ್ರು, ಅದ್ಭುತವಾಗಿ ನುಡಿಸಿದ್ರು. ಆಮೇಲೆ ಪಕ್ಕವಾದ್ಯದವರಿಂದ ರಾಗದ ಹೆಸರು ಬಂತು, ಕೃತಿ ಹೆಸರು ಬಂತು. BS ಪ್ರಶಾಂತ್ ಅವರು ಕೃತಿನ ಹಾಡ್ಕೊಂಡು ನುಡಿಸ್ತಾಯಿದ್ರು. ಸೊ ಅಂದರೆ ಪಕ್ಕವಾದ್ಯದವರಲ್ಲ ಇವರು, ಪಕ್ವವಾದ್ಯದವರು, ಅಷ್ಟು ಪಕ್ವವಾಗಿರುವಂಥದ್ದು. ಅಂದರೆ ಸುಮ್ಮನೆ ಏನೋ ತಾಳಕ್ಕೆ ನುಡಿಸುವಂಥದ್ದಲ್ಲ ತಾಳವಾದ್ಯ ಅಂದರೆ, ಅದು ಆ ಭಾವಪೂರಿತವಾಗಿ ಎಲ್ಲ ಕೃತಿಗಳು ಗೊತ್ತು. ಪ್ರಶಾಂತ್ ಅವ್ರಿಗೂ ಅಷ್ಟೇ, ನಮ್ಮ ACN ಸ್ವಾಮಿ ಅವ್ರಿಗೂ ಅಷ್ಟೇ. ಇಬ್ಬರು ಹಾಡ್ತಾರೆ, ತುಂಬ ಚೆನ್ನಾಗಿ ಹಾಡ್ತಾರೆ. ಪ್ರಶಾಂತ್ ಸರ್ ಅವರ ಗುರು ಪರಂಪರೆಯಲ್ಲಿ ತೋಡಿ ತುಂಬ ಫೇಮಸ್ಸು. ವ್ಯಾಸವಿಟ್ಲ ಸರ್ ಬಂದುಬಿಟ್ರೆ ತೋಡಿ ಹಾಡಬೇಕು ಅಂತ ಇರ್ತಾರೆ. ಸೊ
ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ ಕೃತಿಗಳು ಯಾವತ್ತು ಪರ್ಕಷನ್ ಆರ್ಟಿಸ್ಟಿಗೆ ಬಂದುಬಿಡುತ್ತೆ, ಅವರ ನುಡಿಸಾಣಿಕೆ ಕ್ರಮನೇ ಬೇರೆ. ಆ ಕೃತಿಗೆ ಅಷ್ಟೊಂದು ಪೋಷಣೆ ಮಾಡ್ಕೊಂಡು ಬಂದು ನುಡಿಸ್ಬಿಟ್ಟಾಗ ಆಹಾ ಅಂತ ಇರುತ್ತೆ. ಎಲ್ಲ ಕೃತಿಗಳು ಅಷ್ಟೇ, ಇಬ್ಬರು ಪೋಷಣೆ ಮಾಡ್ಕೊಂಡು ಬಂದಂತಹ ರೀತಿ ತುಂಬ ಅದ್ಭುತವಾಗಿತ್ತು. ಜೋರಾದ ಕರತಾಡನ ಈ ಇಬ್ಬರು ತಾಳವಾದ್ಯ ಚತುರರಿಗೆ ಕೊಡಬೇಕು. ಹಾಗೆ ಆ ವೈಲಿನ್, ಆ ವಾದ್ಯ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಪೋಷಣೆ ಮಾಡುವಂಥದ್ದು, ಅದು ಸಹ ಈಗ ಒಂದು 250-300 ವರ್ಷದಿಂದ ನಮ್ಮ ವೈಲಿನ್ ಅನ್ನುವಂಥದ್ದು ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಬಂದಿರುವಂಥದ್ದು. ಇವತ್ತು ವೈಲಿನ್ ಇಲ್ಲದೆ ನಮ್ಮ ಯಾವ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಕಾನ್ಸರ್ಟು ನಡೆಯಲ್ಲ ಅನ್ನೋಷ್ಟು ಮಟ್ಟಿಗೆ ಆಗೋಗಿದೆ. ಸೊ ಏನಕ್ಕೆ ಅಂದರೆ ಈ ರೀತಿಯಾಗಿ ನುಡಿಸಾಣಿಕೆಯಿಂದ. ಸೊ ಅಷ್ಟು ಪೋಷಣೆ ಮಾಡಿ ನುಡ್ಸ್ಕೊಂಡು ಬಂದಿರುವಂತಹ ಅದಿತಿಯವರು. ಮುಂದೆ ಸುರುಟಿ, ಆ ಸುರುಟಿ ರಾಗ ಆಲಾಪನೆ ಒಂದು 5 ನಿಮಿಷದಲ್ಲಿ ಆ ಸುರುಟಿಯ ಒಂದು ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿಬಿಟ್ರು ಇಬ್ಬರೂ. ತುಂಬ ಅದ್ಭುತವಾಗಿತ್ತು. RKP ಸರ್ ಪಕ್ಕ ನಾನು ಕೂತ್ಕೊಂಡಿದ್ದೆ, ಅವರು ರಸಾಸ್ವಾದನೆ ಮಾಡ್ತಾಯಿದ್ದೆ, ನೋಡೋದಕ್ಕೆ ಖುಷಿ ಆಗ್ತಾಯಿತ್ತು. ಅಂದರೆ ಅಷ್ಟು ಅದ್ಭುತವಾಗಿ ಇಬ್ಬರು ನುಡಿಸಿ. ಮುಂದೆ ವರಾಳಿ ಅನ್ನುವಂಥ ರಾಗ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪದ್ಧತಿಯಲ್ಲಿ ವಿವಾದಿ ರಾಗಗಳು ಅಂತ ಇಟ್ಬಿಟ್ಟಿದ್ರು. ಅಂದರೆ ವಿವಾದಕ್ಕೆ ಆಸ್ಪದ ಆಗುತ್ತೆ ಅಂತ. ನಮ್ಮ ಗುರುಗಳು ಹೇಳೋ ಹಾಗೆ ಯಾವುದೇ ರಾಗ ವಿವಾದ ಆಗೋಕ್ಕೆ ಚಾನ್ಸೇ ಇಲ್ಲ, ಎಲ್ಲವೂ ಸುನಾದವೇ. ಸೊ ಏನೋ ಒಂದು ರೂಮರ್ ಬಂದುಬಿಟ್ಟಿತ್ತು, ವರಾಳಿ ಹೇಳ್ಕೊಟ್ರೆ ಗುರು ಶಿಷ್ಯ ಪರಂಪರೆ ಕಟ್ಟಾಗ್ಬಿಡುತ್ತೆ. RKP ಸರ್ ನಮ್ಮೆಲ್ಲರಿಗೂ ಕನಕನ ರುಚಿರ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಮ್ಮ ಎಲ್ಲ ಗೋಷ್ಠಿ ಗಾಯನದಲ್ಲೂ ಸಹಸ್ರ ಕಂಠ ಗಾಯನ ಕನಕನ ರುಚಿರ ಮಾಡ್ತೀವಿ ಅಂದರೆ ನಮ್ಮ ಪರಂಪರೆ ಒಂದೇ, ಎಲ್ಲರೂ ಒಂದೇ ಸ್ಕ್ರಿಪ್ಟ್ನ ಫಾಲೋ ಮಾಡಿ ಹಾಡ್ತೀವಿ ಅಂದರೆ ಅದು ನಮ್ಮ ಪರಂಪರೆ ಮಾತ್ರ. ಅವರು ಅಷ್ಟು ಜನಕ್ಕೂ ಗೋಷ್ಠಿ ಗಾಯನ ಅಷ್ಟು ಜನಕ್ಕೂ ಹೇಳ್ಕೊಟ್ಟಿದ್ದಾರೆ. ಸರ್ 500 ಇದ್ದಿದ್ದು 1000 ಆಗಿದೆ, 1000 ಆಯ್ತಿದ್ದು 2000 ಆಗಿದೆ. ಸೊ ಖಂಡಿತ ಗುರು ಶಿಷ್ಯ ಪರಂಪರೆ ಕಟ್ಟಾಗಲ್ಲ, ಇನ್ನೂ ಉಲ್ಬಣವಾಗ್ತಾ ಹೋಗುತ್ತೆ. ಅದೊಂದು ತಪ್ಪು ರೂಮರ್ ಅದು ಅಷ್ಟೇ. ಅಂತಹ ವರಾಳಿ ರಾಗಕ್ಕೆ ಕಲರ್ ಕೊಟ್ಟಂಥವರೇ ನಮ್ಮ ತ್ಯಾಗರಾಜರು, ದೀಕ್ಷಿತರು, ಶ್ಯಾಮಶಾಸ್ತ್ರಿಗಳು, ತ್ರಿಮೂರ್ತಿಗಳು. ಸೊ ಇವತ್ತು ವರಾಳಿ ಸಹ ಅಷ್ಟು ಆಪ್ಯಾಯಮಾನವಾಗಿ, ಅಷ್ಟು ಭಾವಪೂರಿತವಾಗಿ ಎಲ್ಲರಿಗೂ ಆಪ್ಯಾಯಮಾನವಾಗುವಂಥ ರೀತಿಯಲ್ಲಿ ಇಬ್ಬರೂ ಸಹ ನುಡಿಸಿ ಅದನ್ನು ಈ ಒಂದು ಕಚೇರಿಗೆ ತುಂಬ ಕಳೆ ಕಟ್ಟಿಸಿದ್ದೀರಾ. ಆ ಕೃತಿಗೆ ಪೋಷಣೆ ಮಾಡ್ಕೊಂಡು ಬಂದಂಥ ರೀತಿ ಮತ್ತು ತನಿ ಆಗಿರಬಹುದು, ಎಲ್ಲವೂ ಅದ್ಭುತವಾಗಿತ್ತು ಈ ಕಚೇರಿಯಲ್ಲಿ. ಕೊನೆಗೆ ವಿಶ್ವೇಶ್ವರ ದರ್ಶನಕರ ಸಿಂಧು ಭೈರವಿ ರಾಗದಲ್ಲಿ ಈ ಒಂದು ಕಚೇರಿ ಎಲ್ಲವೂ ಅತ್ಯಂತ ತುಟ್ಟ ತುದಿಗೆ ಹೋಗಿ ಆ ವಿಶ್ವೇಶ್ವರನ ದರ್ಶನ ಮಾಡಿಸೋ ಥರನೇ ಇತ್ತು. 4 ಜನ ಕಲಾವಿದರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ, ಸೊ ಇದೇ ರೀತಿಯಾಗಿ ಈ ನಾದಾಮೃತ ಜರ್ನಿ ಹೀಗೆ ಸಾಕ್ತಾ ಇರಲಿ ನಿಮ್ಮ ಒಂದು ಲೈಫಲ್ಲಿ. ಈ ಒಂದು ಕೆರಿಯರ್ ಹೀಗೆ ಮುಂದೆ ಹೋಗ್ತಾ ಇರಲಿ. ಇನ್ನೂ ತುಟ್ಟ ತುದಿಗೆ ಒಂದು ಗರ್ಭಗುಡಿಯ ನಿರಂತರ ಸೇವೆ ಮಾಡಿಕೊಂಡು ಆ ಗರ್ಭಗುಡಿಗೆ ತಲುಪೋ ಥರ ಆಗಲಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಮಸ್ಕಾರ.